ಅಜ ಹರಿಹರ ಮುನಿದರೇನು ಗುರು ಕಾಯುವ ಬಿಡದೆ ನಮ್ಮ ಗುರುವಿಗಿಂತ ಮಿಗಿಲೆಲ್ಲಿದೆ ಗುರುವೆ ತಾನೇ ಪರಬ್ರಹ್ಮ ಅಜ ಹರಿಹರ ಮುನಿದರೇನು ಗುರು ಕಾಯುವ ಬಿಡದೆ ನಮ್ಮ ಗುರುವೆ ತಾನೇ ಪರಬ್ರಹ್ಮ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ತನ್ನ ನೆಲ ಜಲ ಗಾಳಿಯ ಕಣಕಣದಲ್ಲೂ ಮಹಾತ್ಮರ ತಪಸ್ಸಿನ ತರಂಗವನ್ನೊಳಗೊಂಡಂಥ ಈ ಪುಣ್ಯಭೂಮಿ ಶೀಗೆಹಳ್ಳಿ ಅಂತ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಾಗಿತ್ತಲ್ವ. ಇಂದಿಗೂ ಅಲ್ಲಿ ಹೃದಯದಾಳದಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಭಾವುಕ ಭಕ್ತರ ಅಭೀಷ್ಟವನ್ನು ನೆರವೇರಿಸಿ ಈ ಸಂಕಟಗಳನ್ನೆಲ್ಲ ಕಳೆದು ಹಾಕಿ ನಿರಾಳಗೊಳಿಸ್ತದೆ ಅನ್ನೋ ಮಾತು ಹಿಂದಿನ ಸಂಚಿಕೆಯಲ್ಲಿ ಬಂದಿತ್ತು. ಆ ವಿಷಯವನ್ನು ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ತಾ ಹೋಗೋಣ. ಈಗೊಂದು 4-6 ವರ್ಷದ ಹಿಂದಿನ ಮಾತು ಅಂತ ಇಟ್ಕೊಳ್ಳಿ. ಶೀಗೆಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಮೀಳಾ ಹೆಗಡೆ ಅನ್ನುವಂಥ ದಾವಣಗೆರೆಯ ಟೀಚರ್ ಒಬ್ಬರು ಕೆಲಸ ಮಾಡ್ತಿದ್ರು. ಆ ಶೀಗೆಹಳ್ಳಿಗೆ 1-2 ಮೈಲಿ ದೂರದಿಂದ ಬಸ್ನಲ್ಲೋ ಟೆಂಪೋದಲ್ಲೋ ಒಂದು ಅಕ್ಕ ತಂಗಿ ಆ ಶಾಲೆಗೆ ಬರ್ತಾ ಇರ್ತಾರೆ. ಅವ್ರ ಪೈಕಿ ಆ ತಂಗಿ ಈ ಪ್ರಮೀಳಾ ಟೀಚರ್ ಕ್ಲಾಸಿನ ವಿದ್ಯಾರ್ಥಿ. ಅವಳು ಆ ಕ್ಲಾಸಿಗೆ ಸೇರಿದಂಥ ಹೊಸತರಲ್ಲಿ ಅವಳ ನಡವಳಿಕೆ ತುಂಬ ವಿಚಿತ್ರವಾಗಿತ್ತು. ಒಂದೊಂದು ಸಲ ಅವಳಿಗೆ ಏನಾಗ್ತಿತ್ತೋ ಗೊತ್ತಿಲ್ಲ, ಅವಳು ಆ ಕ್ಲಾಸಿನ ಡೆಸ್ಕಿಗೋ ಅಥವಾ ಅಲ್ಲಿನ ಗೋಡೆಗೋ ತಲೆ ಚಚ್ಕೊಳ್ತಿದ್ಲು. ಮೊದಲು ಈ ಹುಡುಗಿ ಏನೋ ಬೇಕಂತ ಮಾಡ್ತಿದ್ದಾಳೆ, ಈ ಶಾಲೆಗೆ ಬರೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾಟಕ ಹುಡ್ತಾರಲ್ಲ ಕೆಲವು ಮಕ್ಕಳು, ಆ ರೀತಿ ಏನೋ ಮಾಡ್ತಿದ್ದಾಳ ಅಂತ ಈ ಟೀಚರಿಗೆ ಅನುಮಾನ. 1-2 ದಿನ ಅವಳನ್ನು ಈ ಟೀಚರ್ ಅಬ್ಸರ್ವ್ ಮಾಡ್ತಾರೆ. ಇಲ್ಲ, ಹಾಗಾಗುವಂಥ ಸಂದರ್ಭದಲ್ಲಿ ಅವಳಿಗೆ ಏನೋ ಒಂದು ವಿಚಿತ್ರ ಮನಸ್ಥಿತಿ ಇರ್ತಿತ್ತು. ಆಗ ಅವಳ ಮೇಲೆ ಅವಳಿಗೆ ಕಂಟ್ರೋಲ್ ಇರ್ತಿರಲಿಲ್ಲ, ಮೈ ಮೇಲೆ ಎಚ್ಚರವೇ ಇದ್ದಂಗಿಲ್ಲ. ಹಾಗಾಗಿ ಆ ಥರ ಗೋಡೆಗೆ ಅವಳು ತಲೆ ಚಚ್ಕೊಳ್ಳುವಾಗ ಅಥವಾ ಈ ಬೆಂಚಿಗೋ ಡೆಸ್ಕಿಗೋ ತಲೆ ಚಚ್ಕೊಳ್ಳುವಾಗ ಎಲ್ಲರೂ ಸೇರಿ ಅದನ್ನು ಬಿಡಿಸಿ ನೀರು ಹಾಕಿ ತಟ್ಟಿ ಕುಡಿಸಿ ಸಮಾಧಾನ ಮಾಡಬೇಕಿತ್ತು. ಹೀಗೆ 4-6 ಬಾರಿ ಇದು ನಡೀತು. ಆಗ ಈ ಟೀಚರ್ಗೆ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು, ಶೀಗೆಹಳ್ಳಿ ಅಂತ ಜಾಗದಲ್ಲಿ ಹೀಗಾಗ್ತಿದೆ ಅಂತಂದರೆ ಇಷ್ಟು ಪುಣ್ಯಭೂಮಿ ಇದು, ಇಲ್ಲೇ ಅದಕ್ಕೆ ಪರಿಹಾರ ಇರಬೇಕು ಅಂತ ಅವರಿಗೆ ತೀವ್ರವಾಗಿ ಅನ್ನಿಸ್ತು. ಆ ಹುಡುಗಿಯ ಅಕ್ಕನನ್ನು ಕರೆದು ಹೇಳ್ತಾರೆ, ಶೀಗೆಹಳ್ಳಿ ಮಠಕ್ಕೆ ಹೋಗಿ ಈ ವಿಷಯವನ್ನು ಅಲ್ಲಿ ತಿಳಿಸಿ, ಮಠದಲ್ಲಿ ಹೋಗಿ ಇದಕ್ಕೆ ಅಲ್ಲೇ ಪರಿಹಾರ ಸಿಕ್ಕುತ್ತೆ ಅಂತ ಆ ಶಿಕ್ಷಕಿ ಹೇಳ್ತಾರೆ. ಅವರು ಇಷ್ಟು ದೃಢವಾಗಿ ಈ ವಿಚಾರವನ್ನು ಹೇಳುವಂಥ ಕಾರಣ ಅಂತಂದರೆ, ಆ ಟೀಚರು ಕೂಡ ಬಾಲ್ಯದಿಂದಲೇ ಈ ಶ್ರೀಧರ ಸ್ವಾಮಿಗಳಲ್ಲಿ ಭಕ್ತಿಯುಳ್ಳಂಥವರು. ಅವರ ತಾಯಿ ಶ್ರೀಧರ ಸ್ವಾಮಿಗಳ ಅನನ್ಯ ಭಕ್ತೆ ಮತ್ತು ಸದಾ ಶ್ರೀಧರ ಸ್ವಾಮಿಗಳ ಕತೆ ಹೇಳ್ತಾ ಈ ಮಕ್ಕಳನ್ನು ಬೆಳೆಸಿರ್ತಾರೆ. ಮತ್ತು ಆ ವಿಷಯವನ್ನು ಹೇಳುವಾಗ ಅವರ ಮೂಲ ಮನೆಗೂ ಕೂಡ ಶ್ರೀಧರ ಸ್ವಾಮಿಗಳು ಬಂದಂಥ ವಿಷಯವನ್ನು ಅವರು ಈ ಮಕ್ಕಳಿಗೆ ತಿಳಿಸಿರ್ತಾರೆ. ಈ ಪ್ರಮೀಳಾ ಟೀಚರ್ ತಾಯಿ ಶ್ರೀಧರ ಸ್ವಾಮಿಗಳು ಅವರ ಮೂಲ ಮನೆಗೆ ಬಂದಂಥ ಕಥೆಯನ್ನು ಈ ಮಕ್ಕಳಿಗೆ ಹೇಳ್ತಾರಲ್ಲ, ಅದು ಭಾಳ ಒಂದು ಅಪೂರ್ವವಾಗಿದೆ. ಅದನ್ನು ನೋಡೋದಾದರೆ, ಈ ಪ್ರಮೀಳಾ ಟೀಚರ ಮೂಲ ಮನೆ ಕಡತೋಕಾದ ಗಣಪ ಹೆಗಡೆಯರ ಮನೆ. ಗಣಪ ಹೆಗಡೆಯರು ಅಂತಂದರೆ ಪ್ರಮೀಳಾ ಟೀಚರ್ ಅಜ್ಜ. ಅವರು ಆಗಿನ ಕಾಲದಲ್ಲಿ ಭಾಳ ಶ್ರೀಮಂತರು, ಅನುಕೂಲಸ್ಥರು. ಹಾಗಾಗಿ ಬಹಳ ದೊಡ್ಡ ಯಜ್ಞವನ್ನು ಮಾಡಿದಾರಂತೆ ಆವಾಗ. ಅದೇ ಕಾರಣದಿಂದ ಜನರು ಯಜ್ಞ ಮಾಡಿದ ಗಣಪ ಹೆಗಡೆಯರು ಅಂತ ಅವರನ್ನು ಗುರುತಿಸ್ತಿದ್ರು. ಅವರಿಗೆ ಸಿರ್ಸಿಲಿ ಅಡಿಕೆ ವಖಾರಿಯೂ ಇತ್ತಂತೆ. ಅಡಿಕೆ ವಖಾರಿ ಜೊತೆಗೆ ಅಲ್ಲೊಂದು ಮನೆಯೂ ಇತ್ತಂತೆ. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಇದೆ ಅಂತಂದ್ರೆ ತುಂಬ ಶ್ರೀಮಂತರು ಅಂತಲೇ ಅರ್ಥ ಅಲ್ವಾ. ಹಾಗೆ ಅವ್ರ ವ್ಯವಹಾರ ಚೆನ್ನಾಗಿ ನಡೀತಾ ಇತ್ತು. ಒಂದು ಸ್ವಲ್ಪ ವರ್ಷದಲ್ಲಿ ಅವ್ರ ವ್ಯವಹಾರ ಎಲ್ಲ ಡೌನ್ ಆಗ್ತಾ ಬಂತು. ಯಾಕೋ ಏನೋ ಆದಾಯವೇ ಇರಲಿಲ್ಲ. ಆ ಗಣಪ ಹೆಗಡೆಯರು ತುಂಬ ಕಂಗಿಟ್ರು. ಜೊತೆಗೆ ಅವರ ಹಿರಿ ಮಗ ಏನಿದ್ದಾನೆ, ಅವನು ಮನೆ ವ್ಯವಹಾರ ಮತ್ತು ಈ ಅಡಿಕೆ ವಖಾರಿ ವ್ಯವಹಾರ ಎಲ್ಲ ನೋಡ್ಕೊಳ್ಬೇಕಾದ ಮನುಷ್ಯ ತಟಸ್ಥನಾಗಿ ಒಂದು ಕಡೆ ಕೂತ್ಬಿಟ್ಟಿದ್ದ. ಏನು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಮೂಲೆ ಹಿಡಿದು ಕೂರೋದು. ಆ ಹೊತ್ತಿಗೆ ಅವನಿಗೆ ಮದುವೆ ಆಗಿರ್ತದೆ.
ಹಾಗೆ ಅವನ ಹೆಂಡತಿ ಅಂದರೆ ಈ ಪ್ರಮೀಳಾ ಟೀಚರ್ ದೊಡ್ಡಮ್ಮ ಅವರೇನು ಮಾಡ್ತಾರೆ ಅಂತಂದರೆ ಒಂದು ಸಲ ಶ್ರೀಧರ್ ಸ್ವಾಮಿಗಳು ಸಿರ್ಸಿಗೆ ಬಂದಿರುವಂಥ ವಿಷಯ ಅವ್ರಿಗೆ ಗೊತ್ತಾಗ್ತದೆ. ಅವರು ಸೀದಾ ಸಿರ್ಸಿಗೆ ಹೋಗಿ ಶ್ರೀಧರ್ ಸ್ವಾಮಿಗಳ ಹತ್ರ ಹೋಗಿ ತಮ್ಮ ಮನೆ ವಿಷಯವನ್ನೆಲ್ಲ ಅವ್ರ ಮುಂದೆ ಹೇಳಿಕೊಂಡು ಒಂದು ಸಲ ನಮ್ಮ ಮನೆಗೆ ನೀವು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದೆಲ್ಲ ಕೇಳಿದ ಶ್ರೀಧರ್ ಸ್ವಾಮಿಗಳು ಅವರ ಪ್ರಾರ್ಥನೆಯನ್ನು ಒಪ್ಕೊಂಡು ಕಡತೋಕಾದವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದು ಸೀದಾ ಅವ್ರ ಮನೆ ದೇವ್ರ ಪೀಠದ ಹತ್ರ ಹೋಗ್ತಾರೆ. ದೇವ್ರ ಪೀಠದಲ್ಲಿ ಆ ಗಣಪ ಹೆಗ್ಡೆಯರ ಮನೆಯಲ್ಲಿ ನರಸಿಂಹ ಸಾಲಿಗ್ರಾಮ ಇದ್ದಿರ್ತದೆ. ಆ ನರಸಿಂಹ ಸಾಲಿಗ್ರಾಮವನ್ನು ನೋಡಿ ಅವರು ಆ ಸಾಲಿಗ್ರಾಮವನ್ನು ನೆಲಕ್ಕಿಟ್ಟು ಅದರ ಮೇಲೆ ತನ್ನ ಬಲಗಾಲಿನ ಹೆಬ್ಬೆರಳನ್ನು ಒತ್ತುತ್ತಾರೆ. ಒತ್ತಿ ಅದನ್ನು ಹಿಡ್ಕೊಂಡು ಗಟ್ಟಿಯಾಗಿ ಒತ್ತಿ ಹಿಡ್ಕೊಂಡು, ಯಾಕೋ ನರಸಿಂಹ ಇಷ್ಟು ಉಗ್ರನಾಗ್ಬಿಟ್ಟಿದೀಯಾ, ಶಾಂತನಾಗು ಅಂತ ಹೇಳ್ತಾ ಅದನ್ನು ಆ ನರಸಿಂಹ ಸಾಲಿಗ್ರಾಮಕ್ಕೆ ತಮ್ಮ ಕಮಂಡಲ್ನಿಂದ ತೀರ್ಥವನ್ನು ಬಿಡ್ತಾರೆ. ಭಾಳ ಹೊತ್ತು ತೀರ್ಥವನ್ನು ಬಿಟ್ಟು ಅವನನ್ನು ಶಾಂತಗೊಳಿಸ್ತಾರೆ. ಆಮೇಲೆ ಸಾಲಿಗ್ರಾಮವನ್ನು ಯಥಾಸ್ಥಾನದಲ್ಲಿಟ್ಟು ಬಹಳಷ್ಟು ಹೊತ್ತು ಆ ದೇವ್ರ ಪೀಠದ ಹತ್ರ ಅವರು ಧ್ಯಾನಸ್ಥರಾಗಿರ್ತಾರೆ. ಹಾಗೆ ಆಮೇಲೆ ಮನೆಯವರನ್ನು ಕರೆದು ಆ ನರಸಿಂಹ ಸಾಲಿಗ್ರಾಮಕ್ಕೆ ದಿನಾಲೂ ಎಷ್ಟೋ ಚರುವಿನ ನೈವೇದ್ಯ ಆಗಬೇಕು. ಅಂದರೆ 1 kg ಅಕ್ಕಿನೋ 1 ಸೇರು ಅಕ್ಕಿನೋ ಹೀಗೆಲ್ಲ ಇರ್ತದಲ್ಲ. ಹಾಗಾಗಿ ನಿಯಮಿತವಾಗಿ ಆ ನೈವೇದ್ಯ ನಡಿಲೇಬೇಕು ಅಂತ ಮನೆಯವರಿಗೆ ಹೇಳಿ, ಪೂಜೆ ಮಾಡುವ ವಿಧಾನವನ್ನು ಅವರಿಗೆ ಹೇಳಿ ಶ್ರೀಧರ ಸ್ವಾಮಿಗಳು ಅವರೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೋಗ್ತಾರೆ. ಆ ನರಸಿಂಹನೇ ಉಗ್ರ, ಅದರಲ್ಲೂ ನರಸಿಂಹ ಸಾಲಿಗ್ರಾಮವೇ ಉಗ್ರ ಆಯಿತು ಅಂತಂದರೆ ಅಂಥದ್ದನ್ನು ಈ ಶ್ರೀಧರ ಸ್ವಾಮಿಗಳು ಶಾಂತಗೊಳಿಸ್ತಾರೆ ಅಂತಂದರೆ ಅವರೆಂಥ ಮಹಾತ್ಮರಿರ್ಬೋದು ಅಲ್ವಾ? ಯೋಚನೆ ಮಾಡಿ ಒಂದು ಕ್ಷಣ. ಅದಕ್ಕೆ ಹೇಳಿದ್ದು ಅಜ ಹರಿಹರ ಮುನಿದರೇನು ಗುರು ಕಾಯುವ ಬಿಡದೆ ನಮ್ಮ, ಅವನಿಗಿಂತ ಮಿಗಿಲಲ್ಲಿದೆ ಗುರುವೇ ತಾನೇ ಪರಬ್ರಹ್ಮ ಅಂತ. ಆ ಪರಬ್ರಹ್ಮ ಶಕ್ತಿಯಾದಂಥ ಗುರು, ಆ ಗುರುತತ್ವ ಅಂದರೆ ಪರಬ್ರಹ್ಮವೇ ಮೂಲ ಶಕ್ತಿ. ಹಾಗಾಗಿ ಎಲ್ಲರಿಗೂ ಅವನು ಒಡೆಯ, ಎಲ್ಲರಿಗೂ ಅವನು ಮಿಗಿಲು. ಇಂಥವರು ಈ ಶ್ರೀಧರ ಸ್ವಾಮಿಗಳು ಪುರುಷೋತ್ತಮರು, ನಿತ್ಯ ಸ್ಮರಣೀಯರು. ಅಷ್ಟಾದ ನಂತರ ಅವರ ವ್ಯವಹಾರದಲ್ಲಿ ನಿಧಾನಕ್ಕೆ ಸುಧಾರಣೆ ಬರ್ತದೆ. ಹಾಗೆ ತಟಸ್ಥವಾಗಿ ಕೂತ ಒಬ್ಬರು ಇದ್ರಲ್ಲ, ಅವರೂ ಕೂಡ ಮನೆ ವ್ಯವಹಾರದಲ್ಲಿ, ವಖಾರಿ ವ್ಯವಹಾರದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ತಗೊಂಡು ಮೊದಲಿನ ಹಾಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ ಅವರ ಮನೆ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಇದೆಲ್ಲವೂ ಈ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ಆಯಿತು. ನಮ್ಮ ಮನೆ ಬಿದ್ದೋಗಿದ್ದನ್ನು ಈ ಸ್ವಾಮಿಗಳು ಎದ್ದು ನಿಲ್ಲಿಸಿದರು ಅಂತ ತುಂಬ ಕೃತಜ್ಞತೆಯಿಂದ, ತುಂಬ ಭಕ್ತಿಭಾವದಿಂದ ಈ ಪ್ರಮೀಳಾ ಟೀಚರ್ ತಾಯಿ ನಿತ್ಯ ಸ್ಮರಣೆ ಮಾಡ್ತಾ ಇರ್ತಾರೆ. ಮತ್ತು ಅವರು ನಮಃಶಾಂತಾಯ ದಿವ್ಯಾಯ ಅನ್ನುವಂಥ ಈ ಗುರು ಮಂತ್ರವನ್ನು ಸದಾ ಕಾಲ ಜಪ ಮಾಡ್ತಾ ಇರುವಂಥವರು. ಆ ರೀತಿಯ ಬಾಲ್ಯ ಸಂಸ್ಕಾರವನ್ನು ಆ ಮಹಾತಾಯಿಯಿಂದ ಪಡ್ಕೊಂಡಂಥ ಈ ಪ್ರಮೀಳಾ ಟೀಚರ್ ಏನಿದ್ದಾರೆ, ಅವರು ಈ ಸಂದರ್ಭದಲ್ಲಿ ಯೋಗದಿಂದ ಅಂತಲೇ ಹೇಳಬೇಕು, ಶೀಗೆಹಳ್ಳಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲೇ ಈ ಹುಡುಗಿಗೆ ಈ ರೀತಿ ತೊಂದರೆಯಾಗಿದ್ದು. ಹಾಗಾಗಿ ಅವರು ಶೀಗೆಹಳ್ಳಿ ಮಠಕ್ಕೆ ಹೋಗಿ ಇದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಪರಿಹಾರ ಸಿಗ್ತದೆ ಅಂತ ಅಷ್ಟು ದೃಢವಾಗಿ ಹೇಳಿದ್ದು. ಬಹುಶಃ ಶ್ರೀಧರ ಸ್ವಾಮಿಗಳೇ ಈ ರೀತಿ ಅವ್ಯಕ್ತವಾಗಿದ್ದುಕೊಂಡು ಭಕ್ತರ ಬಾಯಲ್ಲಿ ಈ ಥರ ಮಾತಾಡಿಸ್ತಾರೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಆ ಮಹಾತ್ಮರ ಪ್ರೇರಣೆ ಯಾರಲ್ಲಿ ಹೇಗೆ ಕೆಲಸ ಮಾಡ್ತದೆ, ಆ ಮೂಲಕ ಯಾರನ್ನು ಉದ್ಧಾರ ಮಾಡ್ತದೆ ಅಂತ ಹೇಳಲಿಕ್ಕೆ ಆಗದೇ ಇದ್ದಂಥದ್ದು. ಹಾಗಾಗಿ ಆ ಟೀಚರು ಹೇಳ್ದಂಗೆ ಆ ಮಕ್ಕಳೇನು ಮಾಡ್ತಾರೆ, ಸೀದಾ ಶೀಗೆಹಳ್ಳಿ ಮಠಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಅರ್ಚಕರಲ್ಲಿ ತಮಗಾದ ತೊಂದರೆಯನ್ನು ಹೇಳ್ತಾರೆ. ಆಮೇಲೆ ಟೀಚರ್ ಈ ರೀತಿ ಹೇಳಿ ಕಳಿಸಿದ್ರು ಅಂತಲೂ ಹೇಳ್ತಾರೆ. ಅರ್ಚಕರು 1 ನಿಮಿಷ ಯೋಚನೆ ಮಾಡಿ ಸೀದಾ ಸ್ನಾನ ಮಾಡ್ಕೊಂಡು ಬರಲಿಕ್ಕೆ ಅಲ್ಲೇ ಕೆಳಗೆ ಕೆರೆ ಇದೆ, ಆ ಕೆರೆಗೆ ಕಳಿಸ್ತಾರೆ. ಆ ಮಕ್ಕಳು ಸ್ನಾನ ಮಾಡಿ ಬರ್ತಾರೆ. ಅಷ್ಟೋ ತನಕ ಅರ್ಚಕರು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ,
ಪ್ರಸಾದವನ್ನು ಇವರಿಗೆ ಕೊಡ್ತಾರೆ. ತೀರ್ಥ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ. ಇನ್ನು ಮೇಲೆ ಈ ತೊಂದರೆ ಆಗಲ್ಲ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅವರಿಗೆ ತೀರ್ಥ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ. ನೋಡಿ, ಆ ಮಹಾತ್ಮರ ತಪಸ್ಸಿನ ವೈಬ್ರೇಷನ್ ಆ ಸ್ಥಳದಲ್ಲಿ ಹೇಗಿದೆ ಅಂತ. ಆ ಹುಡುಗಿಗೆ ಮತ್ತೆ ಆ ತೊಂದರೆ ಆಗಲೇ ಇಲ್ವಂತೆ. ಅಲ್ಲಿಗೆ ಅದು ಪರಿಹಾರ ಆಗೋಯ್ತು. ಇದು ತೀರಾ ಇತ್ತೀಚೆಗೆ ನಡೆದಿದ್ದು. ಹೀಗೆ ಎಷ್ಟು ಸಂಗತಿಗಳು ಇಲ್ಲಿ ನಡೀತದೋ ಏನೋ. ಶೀಗೆಹಳ್ಳಿಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸದಸ್ಯರ ಬಾಯಲ್ಲಿ 10 ಇಂಥ ಕಥೆಗಳಿವೆ. ಇಂಥ ಪವಾಡಗಳನ್ನು ಅವರು ಕಣ್ಣಾರೆ ನೋಡಿದವರಿದ್ದಾರೆ. ಅವ್ರ ಮನೆ ಹಿರಿಯರು ನೋಡಿದ್ದನ್ನು ತಿಳಿದು ಹೇಳುವವರಿದ್ದಾರೆ. ಈ ರೀತಿ ಅಲ್ಲಿನ ತಪೋಭೂಮಿ ಇವತ್ತಿಗೂ ಈ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಘಟನೆಯನ್ನು ಆ ಪ್ರಮೀಳಾ ಟೀಚರೇ ನನ್ನ ಜೊತೆಗೆ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಅಜ ಹರಿಹರ ಮುನಿದರೇನು ಗುರು ಕಾಯುವ ಬಿಡದೆ ನಮ್ಮ, ಗುರುವಿಗಿಂತ ಮಿಗಿಲೆಲ್ಲಿದೆ, ಗುರುವೇ ತಾನೇ ಪರಬ್ರಹ್ಮ. ಅಜ ಹರಿಹರ ಮುನಿದರೇನು ಗುರು ಕಾಯುವ ಬಿಡದೆ ನಮ್ಮ, ಗುರುವೇ ತಾನೇ ಪರಬ್ರಹ್ಮ.